ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಾಜ್ಯದಾದ್ಯಂತ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ಮತದಾರರು ಕಡ್ಡಾಯವಾಗಿ ಭಾಗವಹಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮನವಿಯನ್ನ ಮಾಡಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಮತದಾರರ ಗಣತಿ ನಮೂನೆಗಳನ್ನ ಅರ್ಜಿಯನ್ನ ಎಮ್ಯುನರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಪ್ರಜಾಪ್ರಭುತ್ವದ ಮಹತ್ತರ ಘಟ್ಟಗಳಲ್ಲಿ ಒಂದಾದ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತೆ ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಮಾಹಿತಿ ಪರಿಶೀಲನೆ ಕಾರ್ಯವನ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳಿಗೆ ಸಹಕರಿಸಿ ತಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ರು. ಮತದಾರರ ಪಟ್ಟಿಯ ಶುದ್ಧತೆ ಹಾಗೂ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಗಾಗಿ ಪ್ರತಿಯೊಬ್ಬರು ಜಾಗೃತಿಯಿಂದ ಭಾಗವಹಿಸುವುದು ಅಗತ್ಯ ಎಂದರು. ಭಾರತದ ವಿಶೇಷವಾಗಿ ಬೀದರ ಜಿಲ್ಲೆಯ ಜನರಿಗೆ ನಾನು ತುಂಬ ಕಳಕಳಿಯಿಂದ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಭಾರತದ ನಾಗರಿಕರಿಗೆ ಒಂದು ದೊಡ್ಡ ಅಸ್ತ್ರ ನಮ್ಮ ಸಂವಿಧಾನ ನಾಗರಿಕರ ಕೈಯಲ್ಲಿ ಕೊಟ್ಟಿದೆ, ಅದು ಮತದಾನ. ನಾವು ಮತದಾನ ಮಾಡಿ ಭಾರತನ ಯಶಸ್ವಿಯಾಗಿ ಯಾವ ರೀತಿ ಮುಂದೆ ಬೆಳೆಸಬೇಕು, ಎಂಥ ನಾಗರಿಕರು ನಮ್ಮ ಜನಪ್ರತಿನಿಧಿಯಾಗಿ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಹೋಗಬೇಕು, ಇದರ ಬಗ್ಗೆ ನಾವು ವಿಚಾರ ಮಾಡಲು ನಮಗೆ ಮತದಾನದ ಹಕ್ಕು ಇದೆ. ನಮ್ಮಲ್ಲಿ ವಿಶೇಷವಾಗಿ ಕಲಿತವರು ಯಾರು ಶಿಕ್ಷಿತರಂತ ಹೇಳ್ತಾರೆ, ನನ್ನ ಅನುಭವದ ಪ್ರಕಾರ ಹೆಚ್ಚಾಗಿ ಅವರು ಮತದಾನ ಮಾಡೋದಿಲ್ಲ. ಅವ್ರ ಹೆಸರು ಮತದಾನದಲ್ಲಿ ಇದೆ ಅಥವಾ ಇಲ್ಲ ಅದನ್ನು ಅವರು ಪರೀಕ್ಷೆ ಮಾಡೋದಿಲ್ಲ. ದಯಮಾಡಿ ಅವರು ನಿಯಮಿತ ಸಮಯದಲ್ಲಿ ಸರ್ಕಾರ ಹೇಳಿದಂತೆ ತಮ್ಮ ಹೆಸರು ಮತದಾನ ಪಟ್ಟಿಯಲ್ಲಿ ಇದೆ ಅಥವಾ ಇಲ್ಲ ಎಂಬುದನ್ನು ನೋಡಬೇಕು. ಇಲ್ಲದಿದ್ದರೆ ಸೇರಿಸಬೇಕು, ಇದ್ದರೆ ಮತ್ತೆ ಹೊಸ ಫಾರಂ ತುಂಬಿ ಕೊಡಬೇಕು. ಈ ಮಾತು ನಾನು ಯಾಕೆ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ಬೋದು, ಸರ್ಕಾರ ಮಾಡೋ ಕೆಲಸ ನೀವು ಯಾಕೆ ಹೇಳ್ತಾ ಇದ್ರಿ ಅಂತ. ಆದರೆ ನಂದು ಈಗ 94 ವರ್ಷ ಮುಗೀತು. ನಾನು ಪ್ರಾರಂಭದಿಂದಲೂ ಮತದಾನವನ್ನು ಮಾಡ್ತಾ ಬಂದೀನಿ, ಎಲ್ಲರಿಗೆ ಮತದಾನ ಕೊಡ್ತಾ ಬಂದೀನಿ. ಆದರೆ ಇವತ್ತಿನ ದಿವಸ ನಮ್ಮ ದೇಶದ ಮತದಾನದ ಸಂಖ್ಯೆ ಎಲ್ಲಿ 60, ಎಲ್ಲಿ 40, ಎಲ್ಲಿ 50 ಈ ರೀತಿ ನೋಡಿದರೆ ತುಂಬ ದುಃಖವಾಗ್ತದೆ. ಮತ್ತೊಂದು, ಬೇರೆ ಕಡೆಗೆ ಬೇರೆ ಬೇರೆ ಜನರು ಸುಳ್ಳು ಹೆಸರು ಸೇರಿಸಿ ಮತದಾನ ಮಾಡ್ತಾರೆ. ಇದನ್ನು ತಡೆಗಟ್ಟಲು ಸರ್ಕಾರ ವಿಶೇಷವಾಗಿ ಒಂದು ಆಂದೋಲನ ಒಂದೇ ಪ್ರಾರಂಭ ಮಾಡಿದೆ. ಪ್ರಾರಂಭದಿಂದ ಮತದಾನ ಎಂದು ಮಾಡಿದಿರಿ, ಹೇಗೆ ಮಾಡಿದಿರಿ, ನಿಮ್ಮ ಹೆಸರು ಎಲ್ಲ ರೀತಿಯ ಮಾಹಿತಿ ಪಡೆದು ಅವರು ತಗೋತಾ ಇದ್ದಾರೆ. ನಾನು ಅವಲೋಕನೆ ಮಾಡಿದ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತಲೂ ಕಡಿಮೆ ಫಾರಮ್ಗಳು ಬೀದರ್ದಿಂದ ಬಂದಿವೆ. ಬೇರೆ ಬೇರೆ ತಾಲೂಕುಗಳಿಗೆ ಹೆಚ್ಚಿಗಾಗಿದೆ, ಆದರೆ ಇನ್ನೂ ಬೀದರ್ ಜನರು ಕೊಟ್ಟಿಲ್ಲ. ಇದರ ಎರಡು ಅರ್ಥ ಆಗ್ತದೆ. ಒಂದಾದರೂ ಬೋಗಸ್ ಕಾರ್ಡ್ಗಳು ಇದ್ದವರು ಹೊರಗೆ ಬರ್ತಾ ಇಲ್ಲ ಅಥವಾ ಫಾರಮ್ ತುಂಬಿ ಕೊಡ್ತಾ ಇಲ್ಲ, ಅಥವಾ ಇದ್ದರೂ ಸಹಿತ ಅವರು ತಮ್ಮ ಮೈಗಳ ತಂದಿಂದ ಇನ್ನೂ ಸರ್ಕಾರಕ್ಕೆ ಫಾರಮ್ ತುಂಬಿ ಕೊಡ್ತಾ ಇಲ್ಲ. ಎರಡರಲ್ಲಿ ಯಾವುದಾದ್ರು ಒಂದಾಗಬೇಕು. ಒಂದಂತೂ ನಿಶ್ಚಿತ, ಬೀದರ್ ಜಿಲ್ಲೆಯಲ್ಲಿ ಸುಮಾರು 50ರಿಂದ 60 ಸಾವಿರವರೆಗೆ ಸುಳ್ಳು ಮತದಾನದ ಚೀಟಿಗಳು ಇವೆ. ಅದನ್ನು ಸರ್ಕಾರ ನಿರೀಕ್ಷೆ ಮಾಡಬೇಕು, ಅದನ್ನು ಸರ್ಕಾರ ಪರಿಶೀಲಿಸಬೇಕು. ನಂದು ಈ 94ನೇ ವಯಸ್ಸು ಮುಗಿತಾ ಬಂತು. ಈ ವಯಸ್ಸಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಎಚ್ಚರಗೊಂಡು ಮನೆ ಮನೆಗೆ ಹೋಗಿ ಫಾರಮ್ ತುಂಬಿದರೆಲ್ಲ ನೋಡಬೇಕು, ಯಾರು ತಪ್ಪು ಕೊಟ್ಟಿದ್ದಾರೆ ಅದನ್ನು ಕಡೆಗಣಿಸಬೇಕು. ಇಂಥ ರೀತಿ ಮಾಡಿದಾಗ ನಾವು ಸಮೃದ್ಧವಾದಂಥ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ರೀತಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆಯ ಜನರು ಜನಪ್ರತಿನಿಧಿಯಾಗಿ ಬರ್ತಾರೆ. ಇಲ್ಲದೇ ಇದ್ದರೆ ಬೋಗಸ್ ಹೆಸರಿನಲ್ಲಿ ಮತದಾನ ಮಾಡಿ ಬರೋ ಸಂಖ್ಯೆ ಹೆಚ್ಚಾಗಿದೆ. ಇವತ್ತಿನ ದಿವಸ ನಾವು ಒಳ್ಳೆಯ ರೀತಿಯನ್ನು ಮಾಡಿದರೆ
ಒಳ್ಳೆಯ ಜನರಿಗೆ ಒಳ್ಳೆಯ ಅವಕಾಶ ಸಿಗ್ತದೆ. ನಾನು ಪಕ್ಷ ಪಂಗಡ ಮೇಲೆ ಜಾತಿ ಮೇಲೆ ಹೇಳ್ತಾ ಇಲ್ಲ. ಯಾರೇ ಆಯ್ಕೆಯಾಗಿ ಬಂದರೂ, ಯಾವುದೇ ಪಕ್ಷದಿಂದ ಬಂದರೂ ಒಳ್ಳೆಯ ಜನಪ್ರತಿನಿಧಿಗಳು ಬರಬೇಕು. ಬೀದರ್ನಲ್ಲಿ ಜೈರಾದ್ದೀನ್ ಬಂದವ್ರ ಹೆಸರುಗಳಿವೆ. ಅವ್ರ ಹೆಸರು ಮೊದಲಿನ ಹಿಡಿದು ಇಲ್ಲ, ಅಂಥ ಜನರು ಇಲ್ಲಿದ್ದಾರೆ. ಹೊರಗಿನಿಂದ ಬಂದು ನೆಲೆಸಿದ್ದಾರೆ, ಅವ್ರ ಹೆಸರು ಇಲ್ಲಿ ಇರೋದಿಲ್ಲ. ಅದೇ ಆಧಾರ್ ಕಾರ್ಡ್ ಅದು ಎಲ್ಲ ಮಾಡಿಕೊಂಡಿದ್ದಾರೆ. ಸರ್ಕಾರ ತುಂಬ ಎಚ್ಚರಿಕೆಯಿಂದ, ಜಿಲ್ಲಾ ಆಡಳಿತ ಪೂರ್ಣ ಎಚ್ಚರಿಕೆಯಿಂದ ಈ ಕಾರ್ಯ ಮಾಡಬೇಕಾಗಿದೆ. ಇಲ್ಲದೇ ಇದ್ದರೆ ಮೊದಲಿನ ತಪ್ಪು ಮತ್ತೆ ನಾವು ಮಾಡಿದಂಗೆ ಆಗ್ತದೆ. ತಮಗೆ ಒಂದು ವಿನಂತಿ, ಸರ್ಕಾರ ಏನೇ ಮಾಡಲಿ ಬಿಡಲಿ, ನಾವು ನಾಗರಿಕರು, ನಮ್ಮ ಕರ್ತವ್ಯ, ನಾವು ಫಾರಮ್ ತುಂಬಿ ಕೊಡಬೇಕು. ಹೊಸವರು 18 ವರ್ಷ ಆದವರು ಯುವಕರು ಮುಂದೆ ಬಂದು ತಮ್ಮ ಫಾರಮ್ ತುಂಬಿ ಕೊಡಬೇಕು. ಇಲ್ಲದೇ ಇದ್ದರೆ ನಮ್ಮ ಜನಪ್ರತಿನಿಧಿಗಳು ಒಳ್ಳೆಯ ಜನರು ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಜನರು ಜನಪ್ರತಿನಿಧಿಯಾಗಿ ಬರಬೇಕಾದ್ರೆ ಇದು ವೋಟರ್ ಲಿಸ್ಟ್, ಮತದಾನದ ಪಟ್ಟಿ ಸ್ವಚ್ಛವಾಗಿರಬೇಕು. ಯಾವ ರೀತಿ ಮತದಾನ ಸ್ವಚ್ಛವಿದೆಯೋ ಮತದಾನ ಪಟ್ಟಿ ಮೊದಲು ಸ್ವಚ್ಛ ಇರಬೇಕು. ನಾನು ಜಿಲ್ಲಾ ಆಡಳಿತಕ್ಕೆ ವಿನಂತಿ ಜೊತೆಗೆ ಎಚ್ಚರಿಸುತ್ತೇನೆ, ನಮ್ಮ ಮತದಾನ ಪಟ್ಟಿಯಲ್ಲಿ ಬೇಕಾದಷ್ಟು ಬೋಗಸು ಇವೆ. ಮನೆ ಮನೆಗೆ ಹೋಗಿ ಕೇವಲ ಫಾರಮ್ ಕೊಟ್ಟು ನಮ್ಮ ಜವಾಬ್ದಾರಿ ಮುಗೀತು ಅಂಥೇಳಿ BLOಗಳು ಅಡ್ಡಾಡಿದ್ರೆ ಆಗೋದಿಲ್ಲ. ಅವ್ರು ಫಾರಮ್ ತುಂಬಿದಾರೋ ಇಲ್ವೋ, ಕರೆಕ್ಟ್ ಇದ್ದವರೇ ತುಂಬಿದಾರ ಅಥವಾ ಇಲ್ವಾ, ಅವ್ರು ಮೊದಲಿನವ್ರು ಇಲ್ಲಿ ಇದ್ದರ, ಇದನ್ನು ಸಂಪೂರ್ಣ ಪರೀಕ್ಷೆ ಮಾಡಿದರೆ ಮುಂದೆ ಒಳ್ಳೆಯ ನಾಗರಿಕರು ಬರ್ತಾರೆ. ಭಾರತಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಬೀದರ್ ಪ್ರಗತಿಗೆ ದಾರಿ ಆಗ್ತದೆ. ಒಳ್ಳೆಯ ಜನಪ್ರತಿನಿಧಿಗಳಿಗೆ ಅವಕಾಶ ಸಿಗ್ತದೆ. ತುಂಬ ಧನ್ಯವಾದ.